ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿಮ್ಮೆಲ್ಲ ಓಡಾಟದ ಕೆಲ್ಸಗಳಿರ್ಲಿ, ನಿಮ್ ಯಾವ್ದೇ ಅಧಿಕಾರಿನ ಮೀಟ್ ಮಾಡಿ ಮಾತಾಡೋದಿರ್ಲಿ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸೋದಿರ್ಲಿ, ಎಲ್ಲ ಕೆಲ್ಸನೂ ನಾನು ಪಟ 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 ಅಂತ ಮಾಡ್ತೀನಿ. ಸಾಹೇಬ್ರ ಹೊಡೆದ್ರಲ್ಲ ಜಾಕ್ಪಾಟ, ಇನ್ನೇನೈತಿ? ಹೆಂಗಿದ್ರು ಮೇಡಮ್ ಅವರು ಚಲೋತ್ನಂಗೆ ಮಾತಾಡ್ತಾರ, ಮೇಡಮ್ ಅವರು ಚಲೋತ್ನಂಗೆ ಓದ್ಕೊಂಡಾರ, ನಿಮ್ನು ಬಹಳ ಇಷ್ಟಪಡ್ತಾರ. ಅವ್ರಿಗೆ ಬಿಟ್ಟು ಕೊಟ್ಬಿಡೋಣ, ಎಲ್ಲ ಮಾಡ್ತಾರ. ತಗೋರಿ, ಇದ್ರ ನಂಬರ್ ಐತಿ ನೋಡ್ರಿ. ಚಿಟ್ಟೆ ಸುಮ್ನೆ ಅದಕ್ಕೆ ಏನ್ ತಗೋತೀಯ? ಅವ್ರೇನ್ ತಗೋತಾರೆ? ಸೋಡಾ ಶರ್ಬತ್. ಅದಕ್ಕೆ ಅಂತ ನೀ ಇದೆಯಾ ಅಲ್ವಾ? ಅದೊಂದು ಗಾದೆ ಇದೆ, ನಾಯಿಗೆ ಹೇಳಿದ್ರೆ ನಾಯಿ ಅದರ ಬಾಲಕ್ಕೆ ಹೇಳ್ತಂತೆ. ತೀರ್ಥ ಅವ್ರೆ, ಯಾಕೆ ನನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ನಮ್ ಮಧ್ಯೆ ಎಲ್ಲ ಸರಿ ಹೋಯ್ತಲ್ವಾ, ಮತ್ ಯಾಕೆ ಈ ಸಿಟ್ಟು? ಏನಕ್ಕೆ ಅಂತ ನಿಂಗೂ ಚೆನ್ನಾಗಿ ಗೊತ್ತು ನಿತ್ಯ. ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಅಂಡ್ ನನ್ ಪಕ್ಷಕ್ಕೆ ದಿನ ಸೇರ್ಸ್ಕೊಳ್ಳೋದಕ್ಕಾಗಲ್ಲ. ಇದು ಒಳ್ಳೆ ವಿಚಿತ್ರ ಆಯ್ತಲ್ಲ ತೀರ್ಥ ಅವ್ರೆ. ನಿಮ್ಮನ್ ಕೊಲ್ಲದಕ್ ಬಂದಿದ್ ಸುಪಾರಿ ಕಿಲ್ಲರ್ನ ನಿಮ್ ಪಕ್ಷಕ್ಕೆ ಸೇರ್ಸ್ಕೋತೀರಿ. ಯಾರ್ ಕಾರಣಕ್ಕೆ ನಿಮ್ ಜೀವಕ್ಕೆ ಅಪಾಯ ಇದೆಯೋ ಅವ್ರ ನಿಮ್ ಜೊತೆಲೇ ಇಟ್ಕೊಂಡು ತಿರ್ಗಾಡ್ತೀರಿ. ನಾನ್ ನಿಮ್ ಬೆಂಬಲಕ್ ನಿಲ್ತೀನಿ ಅಂದ್ರೆ ಆಗಲ್ಲ ಅಂತೀರಿ. ಇದ್ಯಾವ ರೀತಿ? ಮೈ ವಿಶ್ ಮೈ ರೂಲ್ಸ್. ಚಿಟ್ಟೆ, ನನ್ಗೂ ಕೆಲವೊಂದು ಡ್ಯೂಟೀಸ್ ಇದೆ ಅಂತ ಹೇಳು ಚಿಟ್ಟೆ. ನಿಮಗ್ ಜೀವಕ್ಕೆ ಅಪಾಯ ಇದೆ ಅನ್ನೋ ಸುದ್ದಿ ಇದೆ. ನಾನ್ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನಿಮ್ ಆಫೀಸಲ್ಲಿ, ನಿಮ್ ಪಕ್ಷದ ಸಭೆ ಸಮಾರಂಭಗಳಲ್ಲಿ, ಕ್ಯಾಂಪೇನ್ಗಳಲ್ಲಿ, ಒಟ್ನಲ್ಲಿ ನಿಮ್ ಓಡಾಟದಲ್ಲಿ ನಾನ್ ನಿಮ್ ಜೊತೆಗಿರ್ಬೇಕು ಅಷ್ಟೇ. ಓ, ಹಂಗಾದ್ರೆ ನೀವು ಬಾಡಿಗಾರ್ಡ್ ಸಾಹೇಬ್ರಿಗೆ? ಚಿಟ್ಟೆ, ಅವ್ರ ನಾಚೆ ಕಳ್ಸು. ಅದ್ ನೀವು ಚಿಟ್ಟೆ, ನೀವ್ ಸುಮ್ನಿರಿ. ನನ್ಗೆ ಅವ್ರ ಜೊತೆ ತುಂಬಾ ಮಾತಾಡೋದಕ್ಕಿದೆ. ನೀನ್ ಕಳಿಸ್ತೀಯೋ ಇಲ್ಲಾರ ನಾನು ಎದ್ದೋಗ್ಲು? ಚಿಟ್ಟೆ, ನೀವ್ ಸುಮ್ನಿರ್ತೀರೋ ಅಥವಾ ನಾ ಬಾರಿಸ್ಲೋ? ಒಂದ್ ಕೆಲಸ ಮಾಡ್ರಿ, ನಿಮ್ಮ ಆಕಳನ್ನ ಮುಂದಿರ್ಲಿ, ನಾನು ಅಲ್ಲಿ ನಿಂತ್ಕೊಂಡಿರ್ತೀನಿ. ಸಾಹೇಬ್ರ ಸಾಹೇಬ್ರ, ಮೇಡಮ್ ಅವ್ರ ಏನ್ರಿ ನಿಮ್ಗ ತಲೆಗೆ ಬುದ್ಧಿ ಐತಿಲ್ಲ? ಹಿಂಗೆ ಏಕದಮ್ ಬಂದ್ಬಿಟ್ರೆ ಸಾಹೇಬ್ರ ಏನೋ ಟೆನ್ಷನ್ ಆಗಿರ್ತಾರ. ಸಾಹೇಬ್ರ ಮಾತಾಡ್ಸ್ಬೇಕಂದ್ರೆ ಒಂಚೂರು ಅಪಾಯಿಂಟ್ಮೆಂಟ್ ಅದನ್ನ ಇದನ್ನ ತಗೊಂಡ್ ಬರ್ಬೇಕು. ಏಕದಮ್ ಹಂಗ ಎದಿ ಮೇಲೆ ಬಂದ್ಬಿಟ್ರೆ ನಮ್ಮ ಸಾಹೇಬ್ರನ್ನ ಕಳ್ಸಬಿಟ್ರಲ್ಲ, ಏನಾನ ಮಾತಾಡಿ ನೀವು. ಚಿಟ್ಟೆ ಕೂಲ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ತಗೊಳ್ಳಿ, ನೀರ್ ಕುಡೀರಿ, ಕುಡೀರಿ. ಚಿಟ್ಟೆ, ನಿಮ್ ಸಾಹೇಬ್ರಿಗೆ ಹೆಂಡತಿಯಾಗಳು ನಾನೇ, ನಿಮ್ ಸಾಹೇಬ್ರು ಯಜಮಾನಿನೂ ನಾನೇ. ನಿಮ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅದ್ ಏನೇನ್ ಫಾರ್ಮಾಲಿಟೀಸ್ ಇದೆಯೋ ಅದನ್ನೆಲ್ಲ ನೀನೇ ಫಿಲ್ ಮಾಡ್ಬಿಡು. ನಾನು ಆಮೇಲೆ ಬಂದು ಸೈನ್ ಮಾಡ್ತೀನಿ. ಫ್ಯೂಚರ್ ಅಲ್ಲಿ ನೀನ್ ತೀರ್ಥನ್ ಜೊತೆಗಿರ್ಬೇಕು ಅಂದ್ರೆ ನೀನ್ ನನಗೆ ಹೆಲ್ಪ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿನ್ ಬಾಲ ಕಟ್. ಬಾಯ್. ಎಲ್ಲವ ಈ ಮೇಡಮ್ ಅವ್ರು ನೋಡಿದ್ರೆ ಹಿಂಗ ಬತ್ತಿಟ್ರು, ನಮ್ಮ ಸಾಹೇಬ್ರು ನೋಡಿದ್ರೆ ಗುರ್ರ ಅಂತಾರ. ಎಲ್ಲಿಗೆ ಹೋಗಿ ಹೊಯ್ಕೊಳ್ಳಿ ನಾನು. ಸುಭಾಷ್ ಹೇಗಿದ್ದಾನೆ ಡಾಕ್ಟ್ರೆ? ನಿಮ್ ಟ್ರೀಟ್ಮೆಂಟ್ಗೆ ಅವ್ನು ಸ್ಪಂದಿಸ್ತಾ ಇದ್ದಾನಾ? ಇಲ್ಲ, ಡೇ ಬೈ ಡೇ ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗ್ತಿದೆ. ಅಯ್ಯೋ ದೇವ್ರೆ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಡಾಕ್ಟ್ರೆ? ಏನಾದ್ರೂ ಮಾಡಿ ಸುಭಾಷ್ನ ನೀವೇ ಹುಷಾರ್ ಮಾಡ್ಬೇಕು. ಅವ್ರಿಗೆ ಹುಷಾರಾಗೋ ಆಸೆ ಇಲ್ಲ ಅಂತಿಲ್ಲ, ಆಸೆ ಇದೆ. ಆದ್ರೆ ಆ ಹುಡುಗಿ ನೆನಪು ತುಂಬಾ ಕಾಡ್ತಿದೆ ಅವ್ರನ್ನ. ಆದ್ರಿಂದ ಒಮ್ಮೊಮ್ಮೆ ವೈಲೆಂಟ್ ಆಗ್ಬಿಡ್ತಾರೆ. ಮೊನ್ನೆ ನಮ್ಮ ಹುಡುಗರೇ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ. ಕುಡಿಯೋದ್ ಬೇಕು ಅಂತ ಗಲಾಟೆ ಮಾಡ್ತಾರೆ. ಅರ್ಥ ಆಗ್ಲಿಲ್ಲ ಡಾಕ್ಟ್ರೆ. ಮಾನಸಿಕ ತಜ್ಞರನ್ನ ಕರೆಸಿ ಮಾತಾಡ್ಸಿದೀವಿ. ಅವರು ಆದಷ್ಟು ಬೇಗ ಹಳೆ ನೆನಪುಗಳನ್ನ ಹ್ಯಾಂಡ್ಲ್ ಮಾಡೋದ್ ಕಲ್ತ್ರೆ ಒಳ್ಳೇದು ಅಂತ ಹೇಳಿದ್ರು. ಅವನ್ ಮನ್ಸನ್ನ ಬೇರೆ ದಿಕ್ಕಿಗೆ ತಿರುಗಿಸ್ತಾ ಹೋದ್ರೆ ಅಪಾಯ ಅಂತಾನೂ ಹೇಳಿದ್ರು. ಮನ್ಸನ್ನ ಬೇರೆ ದಿಕ್ಕಿಗೆ ತಿರ್ಗ್ಸೋದು ಅಂದ್ರೆ ಹೇಗೆ ಡಾಕ್ಟ್ರೆ? ಸುಭಾಷ್ಗೆ ಈ ಮೊದಲು ಯಾವ್ದಾದ್ರೂ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇತ್ತಾ? ಹಾಡೋದು, ಡ್ಯಾನ್ಸು, ಆಕ್ಟಿಂಗು, ಬಿಸ್ನೆಸ್ಸು ಯಾವ್ದಾದ್ರೂ ಆಗಿರ್ಬೋದು. ಅವನಿಗೆ ಇಷ್ಟವಾದ ಕೆಲಸ ಯಾವುದು? ಗೊತ್ತಿಲ್ಲ ಡಾಕ್ಟ್ರೆ. ಯಾವಾಗ ನೋಡಿದ್ರು 24 ಗಂಟೆ ಫ್ರೆಂಡ್ಸು ಅಂತ ಹೊರಗಡೆ ಸುತ್ತಾಡ್ತಿದ್ದ ಅಂತ ಹೇಳ್ತಿದ್ರು. ಅದ್ ಬಿಟ್ರೆ ಸುಭಾಷ್ ಬಗ್ಗೆ ಹೆಚ್ಚಿಗೆ ನನಗ್ ಗೊತ್ತಿಲ್ಲ. ಬೇಕಿದ್ರೆ ನನ್ ಮನೆಯವ್ರ ಹತ್ರ ಮಾತಾಡಿ ಹೇಳ್ತೀನಿ. ಆದಷ್ಟು ಬೇಗ ಆ ಕೆಲಸ ಮಾಡಿ, ಯಾಕೆಂದ್ರೆ ತುಂಬಾ ಟೈಮ್ ಇಲ್ಲ. ಅವನ ಮಾನಸಿಕ ಸ್ಥಿತಿ ಈಗಾಗಲೇ ಹದಗೆಟ್ಟಿದೆ. ಅದಿನ್ನೂ ಹೆಚ್ಚಾಗೋ ಮೊದಲು ಅವನ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಬೇಕು. ಸರಿ ಡಾಕ್ಟ್ರೆ, ನಾನೀಗ ಸುಭಾಷ್ನ ನೋಡ್ಬೋದಾ? ಶೋರ್, ಹೋಗಿ ನೋಡಿ. ಸುಭಾಷ್, ನಿನಗೇನಂದ್ರೆ ಇಷ್ಟ? ನಂಗೆ ಕುಡಿಯೋದು ಅಂದ್ರೆ ಇಷ್ಟ.
ನಂಗೆ ಯಾರಾದ್ರೂ ಕುಡಿಯೋಕೆ ನಾನು ಅವಳನ್ನ ಮರಿಬೇಕು ಅಂದ್ರೆ ನಾನು ಕುಡಿಬೇಕು. ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ಸುಭಾಷ್ ಹುಷಾರ್ ಹೋಗೋಗ್ ನಾನು ಮಾಡ್ಲೇಬೇಕು. ಈಗಾಗ್ಲೇ ಇದ್ದೊಬ್ಬ ತಮ್ಮನ್ನು ಕಳ್ಕೊಂಡಿದ್ದೇನೆ. ಇವನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಪ್ಪ ಊಟ ಮಾಡಿ ಬಾರಪ್ಪ. ಆರಾದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಬೇಡ ಅಂತ ಹೇಳಲಿಲ್ಲ ಮಗಳೇ. ನನಗೆ ಬೇಡ ಅಂದ್ರು ಯಾಕೆ ನನಗೆ ಹಿಂಸೆ ಮಾಡ್ತೀಯ ನೀನು? ಊಟ ಬೇಡ ನನಗೆ. ನೀನ್ ಹೀಗೆ ಊಟ ಮಾಡೋದನ್ನ ಬಿಟ್ಟು ಸ್ಟ್ರೈಕ್ ಮಾಡ್ತಾ ಕೂತ್ರೆ ಮಗ್ಳ ಜೀವನ ಸರಿ ಹೋಗ್ಬಿಡುತ್ತಪ್ಪ. ನೀನ್ ಈ ರೀತಿ ಕೊರಗೋದ್ನ ನೋಡಿ ನಾನು ಕೊರಗ್ತಾ ಕೂರ್ಲಾ ಹೇಳು? ಬಾರಪ್ಪ ಊಟ ಮಾಡು. ಹಂಗಲ್ಲ ಮಗಳೇ, ನನ್ನ ಮಗಳ ಜೀವನ ಅರಮನೆಯಲ್ಲಿ ಸೊಸೆಯಾಗಿ ಬಾಳುವಂಥ ಜೀವನ ಆಯ್ತಲ್ಲ ಅಂತ ಸುಖವಾಗಿದ್ದೆ, ಎಷ್ಟು ನೆಮ್ಮದಿಯಾಗಿದ್ದೆ. ಆದ್ರೆ ಇವಾಗ ಈಗೇನಾಯ್ತು? ಆಗ್ಬಾರ್ದೇನಾಯ್ತು ಈಗ? ಅಪ್ಪ, ಸಾಹೇಬ್ರು ಮುಂಚೆನೆ ಹೇಳಿದ್ರು ಅಲ್ವಾ, ಈ ರೀತಿ ಆಗತ್ತೆ ಅಂತ ನಮ್ಗೆ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೆ ಯಾಕಪ್ಪ ಅದೇ ವಿಷಯ ತಗೊಂಡು ಕೊರಗ್ತಿದ್ಯಾ? ನಿಂಗೊಂದು ವಿಷಯ ಗೊತ್ತಾ? ಅತ್ತೆ ಮತ್ತೆ ಸಾಹೇಬ್ರು ನನ್ನ ಮನೆಗೆ ಬಾ ಅಂತ ಅವರೇ ಕರೆದ್ರು, ಆದ್ರೆ ನಾನೇ ಬರಲ್ಲ ಅಂತ ಹೇಳಿದ್ದು. ಹಂಗ್ಯಾಕವ್ವ ಅಂದೆ? ಮತ್ತಿನ್ನೇನಪ್ಪ, ಬದ್ಲಾಗ್ಬೇಕಾಗಿರೋದು ಮಾವನ್ ಮನ್ಸು, ಅದಕ್ಕೆ ನಾವು ಕಾಯ್ಲೇಬೇಕಲ್ವಾ? ಅತ್ತೆಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಏ ರಾಜಿ, ಅಪ್ಪಂಗೆ ಇಷ್ಟವಾಗಿರೋ ಪಲ್ಯನೇ ತಂದಿಟ್ಟಿಲ್ಲ ನೀನು, ಅದಕ್ಕೆ ಅಪ್ಪ ಊಟ ಮಾಡ್ತಿಲ್ಲ. ಇರು ತಗೋಬರ್ತೀನಿ. ನೋಡಿದ್ಯಾ, ನೆನ್ಸ್ಕೊತಿದ್ದಂಗೆ ಅತ್ತೆನೇ ಫೋನ್ ಮಾಡಿದ್ರು. ಹಲೋ ಅತ್ತೆ, ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಮ್ಮ? ನನ್ಗೇನತ್ತೆ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಧೃತಿ ಚೆನ್ನಾಗಿದ್ದಾಳಾ? ಅಕ್ಕ, ಮಾವ, ಜಾನ್ವಿ ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಎಲ್ರೂ ಚೆನ್ನಾಗಿದ್ದೀವಿ. ನಿಮ್ ತಂದೆ ಮನೇಲಿದಾರಮ್ಮ? ಹಾ ಅತ್ತೆ, ಮನೇಲೇ ಇದ್ದಾರೆ. ಯಾಕೆ? ಮಾತಾಡ್ಬೇಕಿತ್ತು. ಫೋನ್ನ ಸ್ವಲ್ಪ ಸ್ಪೀಕರಲ್ಲಿ ಹಾಕ್ತೀಯಾ? ಸರಿ, ಒಂದ್ ನಿಮಿಷ ಅತ್ತೆ. ಅಪ್ಪ, ಅತ್ತೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೇಳಿ ಅಮ್ಮರೇ. ನಮಸ್ಕಾರ ರಾಮಯ್ಯನವ್ರೆ. ನಾನೇ ಮನೆಗೆ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಬರಕ್ಕಾಗ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಯ್ತಾ? ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಿಮ್ಮನ್ನ ತುಂಬಾ ಅವಮಾನ ಮಾಡಿದ್ದಾರೆ. ನಿಮ್ಮ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಅಮ್ಮವ್ರೆ. ನಾನೇ ಬರ್ಬಾರ ಸಮಯಕ್ಕೆ ಬಂದು ತಪ್ಪು ಮಾಡ್ಬಿಟ್ನೇನೋ ಅನಿಸ್ತಾ ಇದೆ. ಛೇ, ನೋಡಿ, ನಮ್ಮ ಮೇಲಿರೋ ತಪ್ಪನ್ನ ನಿಮ್ಮ ಮೇಲೆ ಹಾಕೋಬೇಡಿ. ನೀವು ಯಾವ ತಪ್ಪು ಮಾಡಿಲ್ಲ. ನಮ್ಮ ಯಜಮಾನ್ರು ಕೆಟ್ಟವ್ರೇನಲ್ಲ, ಅವರು ಒಳ್ಳೆಯವ್ರೆ. ಆದ್ರೆ ಪರಿಸ್ಥಿತಿ ಅವ್ರನ್ನ ಈ ರೀತಿಯೆಲ್ಲ ನಡ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಅವರೇ ಸುಮ್ಮನ ಮನ್ಸಾರೆ ಸೊಸೆ ಅಂತ ಒಪ್ಕೊಂಡು ಮನೆಗೆ ಕರೀತಾರೆ. ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ
ತಾಳ್ಮೆಯಿಂದ ಇರಿ. ಕೇಳಿಸ್ಕೊಂಡ್ಯಪ್ಪ? ನೋಡು, ಅತ್ತೆ ಹೇಳಿದ್ ಕೇಳಿಸ್ಕೊಂಡ್ಯಾ? ನಾನು ಇದನ್ನೇ ಹೇಳ್ತಿದ್ದೆ ಅತ್ತೆ. ಅಪ್ಪ ಊಟ ಮಾಡದೆ ಕೂತಿದ್ದಾರೆ. ಅಪ್ಪ, ನಿಂಗೆ ಈಗ್ಲಾದ್ರೂ ಸಮಾಧಾನ ಆಯ್ತಾ? ಅಮ್ಮವ್ರೆ, ನಿಮ್ಮ ಕೈ ಮುಗಿದು ಕೇಳ್ಕತ್ತೀನಿ, ನಮ್ಮ ಮಗಳಿಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳಿ ಅಮ್ಮವ್ರೆ. ನಿಮಗೆ ಅವಳು ಬರೀ ಮಗಳು ಅಷ್ಟೆ, ಆದ್ರೆ ನನಗೆ ಅವಳು ಮಗಳು ಮತ್ತೆ ಸೊಸೆ. ಅವಳಿಗೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ಮನೆ ಚೆನ್ನಾಗಿರಲ್ಲ ಅಲ್ವಾ? ಅವಳು ನಮ್ಮನೆ ದೇವತೆ. ಅವಳಿಗೆ ಅನ್ಯಾಯ ಆಗೋದಿಕ್ಕೆ ನಾನು ಬಿಡೋದಿಲ್ಲ. ನೀವು ಧೈರ್ಯವಾಗಿರಿ. ಹಾಗೇನಾದ್ರೂ ಅವಳಿಗೆ ಅನ್ಯಾಯ ಆದ್ರೆ ನಮ್ಮನೇನೆ ಸರ್ವನಾಶ ಆಗ್ಬಿಡುತ್ತೆ ರಾಮಯ್ಯನವ್ರೆ. ಅಯ್ಯೋ ಅಯ್ಯೋ, ಬಿಡ್ತು ಅನ್ಯಮ್ಮವ್ರೆ. ನೀವು ನಿಮ್ಮ ಕುಟುಂಬ 100 ಕಾಲ ಚೆನ್ನಾಗಿರ್ಬೇಕು ಅಮ್ಮವ್ರೆ. ಅತ್ತೆ, ನೀವೇನು ನೊಂದ್ಕೋಬೇಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅತ್ತೆ. ನಿನ್ನೆವರೆಗೂ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಯಾಕತ್ತೆ, ಏನಾಯ್ತು? ನಿನ್ನೆ ತೀರ್ಥ ನಿನ್ನ ವಿಷಯವಾಗಿ ನಿಮ್ಮ ಮಾವನ ಹತ್ರ ಮಾತಾಡ್ದ. ಆಗಿಂದ ಮನೇಲಿ ದೊಡ್ಡ ಜಗಳಮ್ಮ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಸರಿಯಾಗಿ ಏನಾಯ್ತು ಅಂತ ಹೇಳಿ ಅತ್ತೆ. ಇವತ್ತು ಅವಳಿಂದಾಗಿ ನಿನ್ನ ಜೀವಕ್ಕೆ ಆಪತ್ತು ಬಂದಿದೆ ಕಣೋ. ಒಬ್ಬ ತಂದೆಯಾಗಿ ಇದು ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ್ಯಾ? ಅವರು ಈ ಮನೇಲಿ ಇರ್ತಾರೋ ಅಥವಾ ನಾನು ಸುಮ್ನ ಅವ್ರ ಜೊತೆ ಬೇರೆ ಮನೆಗೆ ಹೋಗ್ಬೇಕು? ನಿಮ್ಗೆ ಒಂದಿನ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಅದೇನ್ ತೀರ್ಮಾನ ಕೊಡ್ತೀರೋ ಹೇಳಿ. ಒಂದೋ ಸುಮ್ನ ಅವ್ರ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನಾ ಈ ಮನೆ ಬಿಟ್ಟು ಹೋಗ್ತೀನಿ. ತಪ್ಪು ಅತ್ತೆ, ಸಾಹೇಬ್ರು ದುಡುಕ್ಬಿಟ್ರು. ಅವ್ರು ಹಾಗೆ ಮಾತಾಡ್ಬಾರ್ದಾಗಿತ್ತು. ಸಾಹೇಬ್ರಿಗೆ ನಿಮ್ಮ ಪ್ರೀತಿ ಕಣಮ್ಮ, ಅದಕ್ಕೆ ಹೆಂಗೆ ಮಾತಾಡಿರ್ತಾರೆ. ಸಾಕ್ ಸುಮ್ನಿರಪ್ಪ. ಪ್ರೀತಿ ಇದೆ ಅನ್ ಮಾತ್ರಕ್ಕೆ ಹೆತ್ತವ್ರನ್ನ ಎದುರಾಕೊಳಕ್ಕಾಗತ್ತಾ? ಸೊಸೆ ಆದವಳು ಮನೆ ಕಟ್ಟೋದಕ್ ಬರ್ಬೇಕು, ಹೊಡಿಯೋದಕ್ಕಲ್ಲ. ಸಾಹೇಬ್ರು ಹೇಳಿದನ್ನ ಸರಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ತೀರ್ಥ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾನೆ. ಇನ್ನು ಮನೇಲಿ ಏನೇನಾಗುತ್ತೋ ಏನೋ, ನಂಗಂತೂ ತುಂಬಾ ಭಯ ಆಗ್ತಿದೆ ಸುಮಾ. ಅತ್ತೆ, ಯಾವುದೇ ಕಾರಣಕ್ಕೂ ಆ ಮನೆ 2 ಭಾಗ ಆಗೋದಕ್ಕೆ ನಾನು ಬಿಡಲ್ಲ. ನನ್ನ ಮೇಲೆ ನಂಬಿಕೆ ಇಡಿ ನೀವು.